ಕಲಬುರಗಿಯಲ್ಲಿ ಮತ್ತೆ ಜೋರಾಯಿತು ಕಬ್ಬು ಬೆಳೆಗಾರರ ಕಿಚ್ಚು. ಮಾತು ತಪ್ಪಿದ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಟನ್ ಕಬ್ಬಿಗೆ 3160 ರೂಪಾಯಿ ಕೊಡ್ತೀವಿ ಅಂತ ಸಕ್ಕರೆ ಕಾರ್ಖಾನೆಗಳು ಹೇಳಿದ್ವು. ಆದರೆ 2-3 ದಿನಗಳಲ್ಲೇ ಉಲ್ಟಾ ಹೊಡೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು. ಟನ್ ಕಬ್ಬಿಗೆ 3000 ರೂಪಾಯಿ ಕೊಡ್ತೀವಿ ಅಂತ ಸಕ್ಕರೆ ಕಾರ್ಖಾನೆಗಳು ಹೇಳ್ತಾ ಇವೆ. ಸಕ್ಕರೆ ಕಾರ್ಖಾನೆ ಜಿಲ್ಲಾಡಳಿತ ವಿರುದ್ಧ ಕಲಬುರಗಿ ರೈತರು ಸಿಡಿದಿದ್ದಾರೆ. ರೈತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸ್ತಾ ಇದ್ದು, ಕೊಟ್ಟ ಮಾತಿನಂತೆ ಟನ್ ಕಬ್ಬಿಗೆ 3160 ರೂಪಾಯಿ ಕೊಡಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆಗಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಿಸಿ ಕಚೇರಿ ಮುಂದೆ ರಸ್ತೆ ಬಂದ್ ಮಾಡಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಬೆಳಗಾವಿ ಬಾಗಲಕೋಟೆ ಏನು 3200 ರೂಪಾಯಿ 300 ರೂಪಾಯಿ ಹಿಡ್ಕೊಂಡು ಏನು ರೇಟ್ ನಿಗದಿ ಆಗ್ಯದ, ನಮ್ಮ ಗುಲ್ಬರ್ಗ ಜಿಲ್ಲೆನ ಆಗಬೇಕಾಗಿತ್ತು. ಯಾಕಂತಂದ್ರೆ ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನೋ ಒಂದು ಇಲ್ಲಿ ಮೀಟಿಂಗ್ ಕರೆದು ಯಾರು ರೈತರಿಗೂ ಕರೆದಿಲ್ಲ. ಅವರು ಡಿ ಸಿ ಅವರು ಮಂತ್ರಿಯವರು ಕಲಿತು ಒಂದು ರೈತರ ಸಭೆ ಮಾಡಬೇಕಾಗಿತ್ತು. ಸಭೆ ಮಾಡಲಾರ್ದೆ ಅವರೇ ಒಂದು ರೈತ, ಯಾಕಂದ್ರೆ ಬೆಳೆದವ್ರು ನಾವಿದ್ದೀವಿ, ಅವ್ರು ಎಲ್ಲೇ ಕೂತು ಎಲ್ಲೇ ಒಂದು ರೇಟ್ ಫಿಕ್ಸ್ ಮಾಡ್ತಾರಂತಂದ್ರೆ ಅಲ್ಲಿದು ಇದು ಏನು ಇದ್ದಿದ್ದು ಹೊಣೆಗಾರ ಜಿಲ್ಲಾ ಆಡಳಿತ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿ ಅಂತ ನಾವು ಹೇಳ್ತೀವಿ. ಇದು ಎಲ್ಲಿಗೆ ಬರ್ತದೆ ಅಂತಂದ್ರೆ ಈಗ ನಾವು ರೋಡಿಗೆ ಇಳಿತೀವಿ, ಏನು ರೋಡಿಗೆ ಇಳಿದ ಮ್ಯಾಗ ಇದು ಎಲ್ಲಿಗೆ ಬರ್ತದೆ ಅನ್ನೋದು ಮುಂದಿಂದು ರೈತರು ಹೆಂಗಂದ್ರೆ ಈಗಾಗಲೇ ಕೆಲವರು 300 ರೂಪಾಯಿ ಕೇಳಿದೆವು. ಅವರು ಎಲ್ಲ ಕೇಂದ್ರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಹೇಳಿದ್ರು. ನಾವು ಎಲ್ಲ ಕಡೆ ಎಂಟೈರ್ ಡಿಸ್ಟಿಕ್ಗಳಿಗೆ ಎಲ್ಲ ಸ್ಟೇಟ್ 3300 ಇರಬೇಕಂತ ನಾವು ತಿಳ್ಕೊಂಡೇವಿ. ಮತ್ತು ಮುಂದೆ ಇಲ್ಲಿಗೆ ಬಂದ ಮ್ಯಾಗ ಜಿಲ್ಲಾಧಿಕಾರಿ ಒಂದು ಮೆಸೇಜ್ ಬಂತು, ಏನಪ್ಪ ಅಂದ್ರೆ ಇಲ್ಲ ನಿಮ್ಮದು ರಿಕವರಿ ಕಮ್ಮಿ ಅದ, 3160 ರೂಪಾಯಿ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೆ ನಾವು ಅಫ್ಜಲ್ಪುರದ ನಾವು ಸಿಕ್ಕಾಪಟ್ಟೆ ಸ್ಟ್ರೈಕ್ ಮಾಡಿರ್ತೀವಿ. ಆಯ್ತಪ್ಪ ಯಾಕಾಲಕ್ಕೆ ಅಂತ ತೊಗೊಂಡು ಈ ಬಿಟ್ಟೆವು. ಅದಕ್ಕೆ ಆದ್ಮ್ಯಾಕೆ ಮುಂದೆ ನಮಗೆ 2-3 ದಿವಸನಾಗ ಏನು ಹೇಳ್ತಾರೆ, ಇಲ್ಲ ಕಾರ್ಖಾನೆಯವರು ಮತ್ತು ಜಿಲ್ಲಾಧಿಕಾರಿ ಮೀಟಿಂಗ್ ಮಾಡ್ತಾರೆ, ನಮ್ಗೆ ಕೊಡೋದಾಗಲ್ಲ ಅಂತ ಹೇಳ್ತಾರೆ ಸರ್. ನಾನೇನಂತೀವಿ ನೋಡಿರಿ, ಸರ್ಕಾರ ಏನು ಡಿಸೈಡ್ ಮಾಡ್ರೆ 3100. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.